ಸಂತೋಷ ಏನು ಅಂತ ಹೇಳಿದ್ರೆ, ಬಡವರು ಕೂಡ ಇಂಥ ಮನೇಲಿ ಇಡಬೇಕು, ಅವಾಗಲೇ ಸರ್ಕಾರಕ್ಕೆ ಗೌರವ ಬರುತ್ತೆ. ಅದನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಇವತ್ತು ಮಾಡಿದ್ದಾರೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಬಂಗಾರಪ್ಪಾಜಿಯವರು, ನಾನು ಹೇಳಬೇಕು ಅಂತ ಹೇಳಲ್ಲ, ಯಾಕಂದರೆ ಎಲ್ಲ ಸತಿನೂ ಅನಿವಾರ್ಯವಾಗಿ ನಾವು ಅವ್ರ ಹೆಸರುಗಳನ್ನು ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಆಶ್ರಯ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಆಶ್ರಯ, ಆರಾಧನಾ, ಅಕ್ಷಯ, ಅದನ್ನು ಇವತ್ತೇನಾದರೂ ಈ ಮನೆಗಳು ಬಂದಿದ್ದಾವಂದರೆ ಬೇರೆ ಬೇರೆ ಹಂತದಲ್ಲಿ ಕಾರಣಭೂತರು ಯಾರು ಅಂತ ಹೇಳಿದರೆ ಕಾರಣಕರ್ತರು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಆಶ್ರಯ ಮನೆ ಶುರು ಮಾಡಿದರು. ಆಮೇಲೆ ಈ ಬಡಾವಣೆಯನ್ನು ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಅವರು ಅವಾಗಲೂ ಕೂಡ ಆಶ್ರಯ ಬಡಾವಣೆ ಅಂತೇಳಿ ರೆಡಿಮೇಡ್ ಬ್ಲಾಕ್ಸಲ್ಲಿ ಮಾಡೋರು. ಈಗ ಏನಾಗ್ತದೆ, ಬಂದ್ಬಿಟ್ಟು ಈ ರಾಜಕಾರಣಿಗೆ ಏನಾರು ಕೇಳ್ತಾರೆ, ಏನಾರು ಕೊಡ್ಬೇಕಾ ಅಂತ. ನಿಮಗೆ ಗೊತ್ತಿದೆ, ನಮ್ಮ ತಂದೆಯವರು ಒಂದೇ ಹೇಳಿದರು, 15% ಎಕ್ಸ್ಟ್ರಾ ಮನೆಗಳನ್ನು ಕಟ್ಕೊಡು ಅಂತ ಹೇಳಿ ಬಂಗಾರಪ್ಪಾಜಿಯವ್ರು ಹೇಳಿದರು. ಅದನ್ನು ಬಂಗಾರಪ್ಪಾಜಿಯವ್ರು ಹೇಳ್ತಾ ಇದ್ರು. ಯಾಕಂದರೆ ಬಡವರಲ್ಲಿ ಯಾವತ್ತೂ ಕೂಡ ಯಾವುದೇ ಥರದ ವೈಯಕ್ತಿಕವಾಗಿರ್ತಕ್ಕಂಥ ಆಸೆಗಳನ್ನು ಇಟ್ಕೊಳ್ಬಾರ್ದು. ಅದು ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಇವತ್ತು ಬಂಗಾರಪ್ಪಾಜಿಯವ್ರ ಕಾರ್ಯಕ್ರಮಗಳನ್ನು ಬೇಕಾದಷ್ಟು ನಾವು ಹೇಳ್ತಾ ಹೋದರೆ ಬೇಕಾದಷ್ಟು ಆಗುತ್ತೆ. ಅದೇ ರೀತಿ ಇವತ್ತು ನಾನು ನೋಡಿ, ಒಂದು ವಾರದೊಳಗೆ ಬಸ್ ಬಿಡ್ತಾರಮ್ಮ ಇಲ್ಲಿಗೆ, ಬೆಳಗ್ಗೆ ಮತ್ತು ಸಾಯಂಕಾಲ. ಅದು ಮಾತು ಕೊಟ್ಟಿದ್ದಾರೆ. ಅದನ್ನು ಸರ್ಕಾರಿ ಬಸ್ಸು ಹೆಣ್ಮಕ್ಳಿಗೆ ಫ್ರೀ, ನಿಮಗಲ್ಲ ಯೋಗೇಶ್ ಅವರ. ಮತ್ತು ಗಂಡು ಮಕ್ಕಳು ಮದಣ್ಣವ್ರು ಹೇಳ್ಯಾರ, ಹೋಗೋ ಮರೆ ಅಂತ ಕಂಡಕ್ಟ್ರಿಗೆ ಇಳಿದು ಏನೇನೇನೋ ಮಾಡಬೇಡ. ಯಾಕೆಂದರೆ ನೀವು ಹೊರಗಡೆ ಬರಬೇಕು, ಸಬಲೀಕರಣ ಆಗಬೇಕು, ನಿಮಗೆ ಆ ಶಕ್ತಿಯನ್ನು ಕೊಡಬೇಕು. ಬರೀ ಸಾಹುಕಾರರ ಮನೇಲಿ ಕರೆಂಟಲ್ಲಿ ಫ್ರೀಯಾಗಿ ನಿಮ್ಮ ಮನೆ ಬೆಳಕಾಗಬಾರ್ದು. ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಬಂಗಾರಪ್ಪಾಜಿಯವರನ್ನ ನೆನೆಸ್ಕೊಂಡು ಇವತ್ತು ಅವ್ರ ಹೊಲದಲ್ಲಿ ಇವತ್ತು 10 HP ಪುಕ್ಷಟೆ ಕರೆಂಟಲ್ಲಿ ಇವತ್ತು ರೈತರು ಬದುಕ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಅದೇ ರೀತಿ ಸಿದ್ದರಾಮಯ್ಯರು ನಿಮ್ಮ ಮನೆ ಬೆಳಕು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಯಾರೇ ಸರ್ಕಾರ ಅವರು ಇರಲಿ. 33 ವರ್ಷ ಆಯಿತು, 33 ವರ್ಷ ಆಯಿತು ಚೆನ್ನಿಯವರ. ನಿಮ್ಮ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ ಯಾರು ಅದನ್ನು ನಿಲ್ಸಕ್ಕಾಗಲಿಲ್ಲ. ಸುಮಾರು 22,000 ಕೋಟಿ KEBಗೆ ಸರ್ಕಾರದವರು ನಮ್ಮ ರೈತರ ಪರವಾಗಿ ಕರೆಂಟನ್ನು ಕಟ್ತಾ ಇದ್ದಾರೆ. ಅದೇ ರೀತಿ ಬಡವರ ಪರವಾಗಿ 53-54 ಕೋಟಿ ಈ 4-5 ಯೋಜನೆಗಳಲ್ಲಿ ಇವತ್ತು ಕೊಡ್ತಾ ಇರೋದು. ಅಂದರೆ ಯಾವುದೇ ಕಮಿಷನ್ ಇಲ್ಲ, ಏನಿಲ್ಲ, ನೇರವಾಗಿ ನಿಮ್ಮ ಖಾತೆಗೆ ಬರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಾನು ನಿಮಗೆ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಇದು ಶಾಶ್ವತವಾಗಿ ಇರ್ತದೆ ಅನ್ನೋದು ಮಾತನ್ನು ಕೂಡ. ಯಾಕಂದರೆ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿದೆ. ಆಶ್ರಯ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಆರಾಧನಾ. ಯಾಕಂದರೆ ಬಡವರು ದೇವಸ್ಥಾನ ಎಲ್ಲ ಏನು ಪೂಜೆ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಆ ಶಕ್ತಿ ಇರಲಿಲ್ಲ. ಆ ಬಡವ ದೇವಸ್ಥಾನದಲ್ಲೂ ಕೂಡ, ಬಡವರ ಚಿಕ್ಕ ದೇವಸ್ಥಾನಕ್ಕೂ ಕೂಡ ಮಂಗಳಾರತಿ ಹಾಕ್ಬೇಕು, ಹೂವು ಹಾಕ್ಬೇಕು, ಮೈ ತೊಳಿಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಬಂಗಾರಪ್ಪಾಜಿಯವರ ಆರಾಧನಾ ಅಂತ ಹೇಳಿ ಕಾರ್ಯಕ್ರಮ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ನಾನೊಬ್ಬ ಶಿಕ್ಷಣ ಸಚಿವನಾಗಿ, ಉಸ್ತುವಾರಿ ಸಚಿವನಾಗಿ, ಯಾಕಂದರೆ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ, ವಿಶ್ವಾಸವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕಾಲಮಿತಿಯಲ್ಲಿ ನಾನು ಜಮೀರ್ ಅವ್ರಿಗೂ ನಾನು ಮನವಿಯನ್ನು ಕೂಡ ನಾನು ಮಾಡ್ತೀನಿ. ಯಾಕಂದರೆ ಏನಾಗುತ್ತೆ ಜಮೀರ್ ಬಾಯ್, ಇವೆಲ್ಲ ಲೇಟ್ ಆಗ್ತಾ ಹೋದರೆ ಕಾಸ್ಟ್ಲಿ ಆಗ್ತಾರೆ ಮತ್ತು ಹೊರೆ ಸರ್ಕಾರಕ್ಕೆ ಬರುತ್ತೆ. ಬಡವರು ಕಾಯೋದು ಬಿಟ್ಟರೆ ಇನ್ನೇನು ಗತಿ ಆಗಲ್ಲ. ನೀವು ಇವತ್ತು ಬಂದಿದ್ದೀರಿ, ನೀವು ಮಾತು ಕೊಟ್ಟಂಗೆ ಯಾವತ್ತೂ ಕೂಡ ಉಳಿಸ್ತಕ್ಕಂಥ ಒಬ್ಬ ವ್ಯಕ್ತಿ ನೀವು. ನಿಜವಾಗ್ಲೂ ಕೂಡ ನಾವು ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ಲ. ದಯವಿಟ್ಟು ನಮ್ಮ ಇದಕ್ಕೆ ಇವೆರಡೂ ಕೂಡ ಯೋಜನೆಗಳನ್ನು ನಿಮ್ಮ ಒಂದು ಹಸ್ತದಲ್ಲೇ ಮತ್ತೆ ಬಂದು ಉದ್ಘಾಟನೆ ಮಾಡಿ ಮುಗಿಸಿ ಒಳ್ಳೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರಿಗೆ ಬಡವರಿಗೆ ಮನೆಯನ್ನು ಹಸ್ತಾಂತರ ಆದರೆ ನಾವೆಲ್ಲರೂ ಕೂಡ ಜನಪ್ರತಿನಿಧಿಗಳು ನಾವು ಮತ ಹಾಕಿಸ್ಕೊಂಡು ಇಲ್ಲಿ ಕೂತ್ಕೊಳ್ಳೋದಕ್ಕೂ ನಮಗೂ ಗೌರವ ಬರುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಿದ್ದರಾಮಯ್ಯವರು ಕೂಡ ಇಂಥ ಮನೆಗಳನ್ನು ನೋಡಿ ಏನಂದ್ರು ಅಂತೇಳಿ ಮಾನ್ಯ ಜಮೀರ್ ಅವರು ಹೇಳ್ತಾರೆ. ನಾನು ಹೆಚ್ಚು ಹೇಳೋದಕ್ಕೂ ಹೋಗಲ್ಲ. ಜಮೀರ್ ಭಾಯ್, ತುಂಬ ಸಂತೋಷ ಆಯಿತು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ. ನಮ್ಮ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ಹೆಚ್ಚು ಬಡವರಿಗೆ ಆಶ್ರಯ ಮನೆಯನ್ನು ಕೊಡೋ ಜವಾಬ್ದಾರಿನೂ ನೀವೇ ತಗೋಬೇಕು ಇಡೀ ರಾಜ್ಯದಲ್ಲಿ. ಯಾಕಂದರೆ ಇದು ಬಂಗಾರಪ್ಪಾಜಿಯವರು ಶುರು ಮಾಡಿರ್ತಕ್ಕಂಥ ಆಶ್ರಯ ಯೋಜನೆ, ಆಶ್ರಯ ಮನೆ ನಮ್ಮ ಜಿಲ್ಲೆಗೆ ಜಾಸ್ತಿ ಬರಬೇಕೆ ಹೊರತು ಬರೀ ಸೊರಬ ಕೊಡಿ ಅಂತ ಹೇಳಿ ನಾನು ಕೇಳೋದಿಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೇ ಫಸ್ಟ್ ಇರಬೇಕು. ಚಪ್ಪಾಳೆ ಮೂಲಕ ನೀವು ಎಷ್ಟು ಚಪ್ಪಾಳೆ ಕೊಡ್ತೀರಾ, ಒಂದು ಜಾಗ ಕೊಡಿ, ಪ್ರೈಮರಿ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ನಾನು, ನೆಕ್ಸ್ಟ್ ಇಯರ್ಗೆ ಮಾಡ್ತೀನಿ. ಬಟ್ ಜಾಗ ಕೊಡೋದು ನೀವು ಕೊಡಬೇಕು. ಇಲಾಖೆ ನಂದೇ ಇರೋದ್ರಿಂದ ಏನು ತೊಂದರೆ ಏನಿಲ್ಲ, ನಾನೇ ಅದನ್ನ ಫಾಸ್ಟಾಗಿ ಕೊಡ್ತೀನಿ. ಬಟ್ ರೂಮ್ ಕಟ್ಟಿದ್ಮೇಲೆ ಮಕ್ಕಳಿಲ್ಲ ಅಂತ ಹೇಳ್ಬೇಡಿ. ಮಕ್ಕಳಿಲ್ಲ ಅಂದರೆ ಮಕ್ಕಳನ್ನ ಬೇರೆ ಕಡೆಯಿಂದ ನಾನು ಕರ್ಕೊಂಬಂದು ಸೇರಿಸಿ ಸ್ಕೂಲಿಗೆ. ಮಕ್ಕಳಿಲ್ಲ ಅಂದ್ರೆ ಬೇರೆ ಬೇರೆ ಏನೇನೋ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲ, ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ನೋಡಿ 57 ಲಕ್ಷ ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು, ರಾಗಿ ಮಾಲ್ಟು, ಬುಕ್ಸು, ಯೂನಿಫಾರ್ಮು ಎಲ್ಲ ಕೊಡ್ತೀವಿ. ಮಕ್ಕಳೇ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತಲ್ಲ. ಈಗ ಅದು ಬೇಡಿಕೆ ಇಟ್ಟಿದ್ದಾರೆ. ನಾನು ಸ್ಕೂಲ್ನ ನಾನು ಸ್ಯಾಂಕ್ಷನ್ ಮಾಡೋದು ನಾನೇ ಮಿನಿಸ್ಟ್ರಿ, ಅದೇನು ತಲೆ ಕೆಚ್ಕೊಳಕ್ಕೆ ಹೋಗ್ಬೇಡಿ. ಜಾಗ ನೋಡಿ ಫೈನಲ್ ಮಾಡಿ ಅದನ್ನು ದಯವಿಟ್ಟು ಇಲಾಖೆಯವರು ನಮ್ಮ BO DDP ಇದ್ದಾರಾ, DDP ನೋಡಿ ನಾಳೆ ಬಂದು ಜನರ ಜೊತೆಗೆ ಮಾತಾಡಿಬಿಟ್ಟು ಅದನ್ನ ಮಾಡಿ ಈ ವರ್ಷನೇ ಬೇಕಾದ್ರೆ ಶುರು ಮಾಡ್ಕೊಳ್ಳೋಣ, ಏನು ತೊಂದರೆ ಏನಿಲ್ಲ. ಅದು ಮಾಡಲಿ, ಮಕ್ಕಳಿಗೆ ಅನುಕೂಲ ಆಗ್ತದೆ. ಬಸ್ ವ್ಯವಸ್ಥೆ ನೀವು ಮಾಡಬೇಕು. ಆಮೇಲೆ